ಸರ್ ಈಗ ನೋಡೋದಾದ್ರೆ ಪ್ಲಾಂಟೇಶನ್ ಎಲ್ಲ ನಡೆದಿದೆ ಸರ್. ಇದರಿಂದ ಒಂದು ವೆರೈಟಿಗಳ ಬಗ್ಗೆ ಮತ್ತೆ ಇದೀಗ ಅಂತರಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಟ್ಟಿದ್ದೀರಿ. ಸೊ ಈಗ ಬಂದು ಪ್ಲಾಂಟೇಶನ್ ನಡೆದಿದೆ. ಪ್ಲಾಂಟೇಶನ್ ಅಲ್ಲಿ ಬಂದು ನೀವು ಬಳಕೆ ಮಾಡಿರೋಂಥದ್ದು ಒಂದು ಈಗ ಮುಖ್ಯವಾಗಿ ಒಂದು ಇದಾಗಿ ಕಾಣಿಸ್ತಾ ಇರೋದು ಒಂದು ಪ್ಲಾಸ್ಟಿಕ್ ಏನಿದೆ, ಇದು ಕ್ರಾಪ್ ಸಪೋರ್ಟ್ ನೆಟ್ ಅಂತ ಹೇಳ್ತೀರಿ. ಕ್ರಾಪ್ ಸಪೋರ್ಟ್ ನೆಟ್. ಹೌದು. ಹಾ ಸರ್. ಸೊ ಇದು ಬಂದು ಯಾವ ಒಂದು ಅಳತೆನಲ್ಲಿ ಬರುತ್ತೆ? ಇದು ಬಂದು ನಾವು ಬಳಕೆ ಮಾಡಿರೋದು 4 ಇಂಚಿಗೆ 4 ಇಂಚು. 4 ಇಂಚಿಗೆ 4 ಇಂಚು 4x4 ಇದನ್ನ ನಾವು 6x6 ಸಿಗುತ್ತೆ. ಇಲ್ಲ ಇನ್ನೂ ಕಡಿಮೆ ಬೇಕಂದ್ರೆ 3x3 ಇದೆ. ಈ ತರ ಎಲ್ಲ ಇದೆ ಆಯ್ತಾ. ಈ 1 ಮೀಟರ್ ಅಂತರದಲ್ಲಿ ನಾವು 8 ಬಾಕ್ಸಸ್ ಇದೆ ಈ 4 ಇಂಚ್ ತರದ್ದು. ಈ ತರ 8 ಬಾಕ್ಸ್ ಇದೆ. ಈಗ ಬಂದು ನಿಮ್ಗೆ ಇದೆಷ್ಟು ಬರುತ್ತೆ? 1 ಮೀಟರ್ ಬರುತ್ತಾ? ಹೌದು, 1 ಮೀಟರ್ 8 ರೋ ಬರ್ತಾ ಇದೆ. 8 ಬಾಕ್ಸಸ್. ಸರಿ, ಇದು ಬಂದು ನಾರ್ಮಲ್ ಆಗಿ ನಾವು ಮಾಡುವಂತ ಒಂದು ಬಿ ವೈಟ್ ಆಗ್ಲಿ ಐಶ್ವರ್ಯ ಆಗ್ಲಿ, ಯಾಕಂತ ಹೇಳಿದ್ರೆ ಅದು ತುಂಬಾನೇ ಸ್ಮೂತ್ ಆಗಿರುತ್ತೆ ಅದ್ರ ಕಡ್ಡಿಗಳು. ನಾವು ಸುಮ್ನೆ ಓಡಾಡುವಾಗ ಟಚ್ ಆದ್ರೆ ಮುರಿದೋಗ್ಬಿಡುತ್ತೆ. ಸೊ ಅದಕ್ಕೆ ಬಳಕೆ ಮಾಡ್ಬೋದಲ್ಲ? ಖಂಡಿತ ಮಾಡ್ಬೋದು ಆಯ್ತಾ. ಇದನ್ನ ಇದೇ ತರ ಇವಾಗ ಏನಂತ ಅಂದ್ರೆ ಬಿ ವೈಟ್ ಇಲ್ಲ ಐಶ್ವರ್ಯ ಮತ್ತೆ ಇನ್ಯಾವ್ದೇ ವೆರೈಟಿ ಆಗ್ಲಿ ಅದಕ್ಕೆಲ್ಲ ಇದನ್ನ ಯೂಸ್ ಮಾಡ್ಬೋದು. ಅಂದ್ರೆ ಏನಂತ ಅಂದ್ರೆ ಅದ್ರಲ್ಲಿ ನಿಮ್ಗೆ ಈ 4 ಇಂಚಿಗೆ 4 ಇಂಚ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಇನ್ನು ಅಗಲ ಬರುತ್ತೆ, ಚಿಕ್ಕದು ಬರುತ್ತೆ. ಇವಾಗ ಇದು ಬಂದು 1 ಮೀಟರ್ ಇದೆ. 1 ಮೀಟರ್ ಅಂದ್ರೆ 3.25 ಅಡಿ ಇದೆ, 3.25 ಅಡಿ ಇದೆ. ಇದು ನಾವು ಆವಾಗ ಹಾಕೋದು 2.25 ಇಲ್ಲ 2.5 ಅಡಿ ಹಾಕಿರ್ತೀರಿ. ಇದು ಇದಕ್ಕೂ ಆ ಮೆಜರ್ಮೆಂಟ್ಗೂ ಬರುತ್ತೆ ಇದು. ಇದನ್ನ ಯೂಸ್ ಮಾಡಿದ್ರೆ ಅಂದ್ರೆ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ರೆ ನಮಗೆ ಬೇಕಾಗಿರೋ ಅಗಲ ಆಗ್ಲಿ ಸಿಗುತ್ತೆ. ಇವಾಗ ನೀವು ಹಾಕಿರುವಂತ 1 ಮೀಟರ್ ನೋಡೋದಾದ್ರೆ ಸೊ ಎಷ್ಟು ಉದ್ದಕ್ಕೆ ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತಾರೆ? ಇವಾಗ ಇದು ನಾನ್ ಇದು ಇದ್ರದ್ದು ಏನಿದೆ ಅಂದ್ರೆ 1 ಮೀಟರ್ ಅಗಲಕ್ಕೆ 100 ಮೀಟರ್ ಉದ್ದಕ್ಕೆ ಇದು 1500 ರೂಪಾಯಿ ತಗೊಳ್ತಾ ಇದಾರೆ. ಏನು ಇದು 1 ಮೀಟರ್ ಆಗಲ್ಲ, 1 ಮೀಟರ್ 100 ಮೀಟರ್ ಉದ್ದಕ್ಕೆ ಒಂದು ರೋಲ್ ಅಂತಾರೆ. ಇದಕ್ಕೆ 1500 ತರ ತಗೊಳ್ತಾ ಇದ್ದಾರೆ. ಸರ್, ಇದನ್ನ ಹಾಕೊಂಡ್ಬಿಟ್ರೆ ಎಷ್ಟು ದಿನಗಳ ಅಂದ್ರೆ ಎಷ್ಟು ವರ್ಷಗಳ ಕಾಲ ಇದು ನೀವು ನಿಮ್ ಇದಕ್ಕೆ ಲೈಫ್ ಇದು ಏನು ಅಂತ ಅಂದ್ರೆ ನೈಲಾನ್ ನೀವೇನು ಅಂತ ಇದು ಏನು ಮಾಡೋದಿಲ್ಲ. ಇದ್ರಲ್ಲಿ ನಿಮ್ಗ ಖಂಡಿತವಾಗೂ ನೀವು 5 ವರ್ಷ ಮೇಲ್ಪಟ್ಟು ನಿಮ್ಗ ಆರಾಮಾಗಿ ಬರುತ್ತೆ ಇದು. ಓಕೆ, 5 ವರ್ಷ ಬರುತ್ತೆ. ಓಕೆ ಸರ್, ಈಗ ಇದೊಂದು ನೆಟ್ ವಿಚಾರ ಆಯ್ತು. ಈಗ ನೆಲದ ಮಟ್ಟದಲ್ಲೇ ಹಾಕ್ಬಿಟ್ಟಿರ್ತೀರಾ. ಸೊ ಇದನ್ನ ನೀವ್ ಹೆಂಗೆ ಯಾವ ರೀತಿ ಲಿಫ್ಟ್ ಮಾಡ್ಕೊತಾ ಹೋಗ್ತೀರಾ? ಈಗ ಬೆಳೆ ಈಗ ನೋಡಿ ಗ್ರೋತ್ ಇಲ್ಲಿಗೆ ಬಂದಿದೆ ಅಂತ ಇಟ್ಕೊಳ್ರಿ. ಇವಾಗ ಏನ್ ಮಾಡ್ತೀರಿ, ಇದನ್ನ ಈ ತರ ಇನ್ನೊಬ್ರು ಅಲ್ಲಿ ಇಟ್ಕೊಂಡ್ರೆ ಲಿಫ್ಟ್ ಇದನ್ನ ಈ ತರ ಲಿಫ್ಟ್ ಮಾಡೋದು ಅಷ್ಟೇ. ಮೇಲೆ ತಗೊಂಡು ಹೋಗ್ತಾ ಸರ್ಸ್ತಾ ಹೋಗ್ತಾ ಇರೋದು ಮೇಲೆ. ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಹೈಟ್ಗೆ? ಒಂದು 40 ಸೆಂಟಿಮೀಟರ್ 40 ಸೆಂಟಿಮೀಟರ್ ಅದನ್ನ ಇವಾಗ ವೆಜಿಟೇಟಿವ್ ಗ್ರೋತ್ ಯಾವ ತರ ಇರುತ್ತೋ ಆ ತರ ನಾವು ಮೇಲೆ ತಗೊಂಡು ಹೋಗ್ತಾ ಇರ್ತೀರಿ. ಇದು ಏನಾಯ್ತು ಅಂತ ಅಂದ್ರೆ ನಿಮ್ಗೆ ಒಂದಕ್ಕೊಂದು ಗಿಡ ಈ ತರ ಆಗೋದಾಗ್ಲಿ ಟಚ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ಏನು ಇಶ್ಯೂಸ್ ಬರೋದಿಲ್ಲ. ಓಕೆ ಸರ್, ಈಗ ಇದೊಂದು ಆಯ್ತು ಸರ್. ಈಗ ನಾರ್ಮಲ್ ಆಗಿ ನೋಡೋದಾದ್ರೆ ಪ್ರತಿ ಕಡೆನೂ ನಾವು ಗಮನಿಸೋದಾದ್ರೆ ಈ ಕಡ್ಡಿಗಳನ್ನ ಈ ನೀಲಗಿರಿ ಕಡ್ಡಿ ಅಥವಾ ಬಿದಿರಿನ ಕಡ್ಡಿ ಎಲ್ಲ ಇದು ವಿಭಿನ್ನವಾಗಿದೆ. ಇದು ನೀಲಗಿರಿನೂ ಇದೆ, ಬೇವಿಂದಿದೆ, ಸಿಲ್ವರ್ದಿದೆ, ಇದೆಲ್ಲ ಮಿಕ್ಸಿಂಗ್ ಇದೆ ಇದು. ಸೊ ಈ ಒಂದು ಬೆಳೆಗಳಿಗೆ ನಾವು ಲೆಕ್ಕಾಚಾರ ಹಾಕೋದಾದ್ರೆ ನಮ್ಗೆ ಏನು ಹೈಟ್ ಆಗಿರೋದು ಬೇಕಾಗಿಲ್ಲ. ಸೊ ಇಷ್ಟೇ ಸಾಕು. ಇನ್ ನಾವು ಹೊರಗಡೆ ಬೆಳೆಯೋದಕ್ಕೂ ಅಷ್ಟೇ. ಇವಾಗ ಐಶ್ವರ್ಯ ಈ ತರ ಎಲ್ಲ ಬೆಳಿತಿರಲ್ಲ, ಅದಕ್ಕೂ ಇದೇ ಸಾಕು. ಸರ್, ಇದೇನ್ ಬೀಳುತ್ತೆ ಸರ್ ಪ್ರೈಸಸ್? ಈ ಒಂದು ಇದು ಟನ್ ಲೆಕ್ಕದಲ್ಲಿ ಬರುತ್ತೆ. ಇದು ಟನ್ಗೆ 9,000 ತರ ತಗೊಳ್ತಾರೆ. ಟನ್ಗೆ 9,000. ಸರ್, 1 ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಟನ್ ಬೇಕಾಗ್ಬೋದು? ಇದು ನಾವು ಮಾಡಿರೋದು ಯಾಕಂದ್ರೆ ಹೈ ಡೆನ್ಸಿಟಿ ಇರೋದ್ರಿಂದ 1 ಎಕರೆ ವಿಸ್ತೀರ್ಣದಕ್ಕೆ ನನ್ಗೊಂದು 2 ಟನ್ ಬೇಕಾಗುತ್ತೆ. ಅದೇ ಏನಾದ್ರೂ ನೀವು ಓಪನ್ ಫೀಲ್ಡ್ ಗೆ ಏನಾದ್ರು ಮಾಡ್ತೀರಿ ಅಂತ ತುಂಬಾ ದೂರ ಇರುತ್ತೆ. ನಿಮ್ಗೆಲ್ಲ ಒಂದು 3/4 ಟನ್ ಇಲ್ಲ ಅರ್ಧ 3/4 ಟನ್ ಇದ್ರೆ ನಿಮ್ಗೆಲ್ಲ ತೋಟ ಎಲ್ಲ ಪೂರ್ತಿ ಇಲ್ಲ 1 ಟನ್ ಇಟ್ಕೊಳ್ಳಿ. 1 ಟನ್ 9,000 ಅಂತ ಹೇಳಿದ್ರೆ ಖಂಡಿತ ನಾವು ಕೊಡಬಹುದು. ಯಾಕಂತ ಹೇಳಿದ್ರೆ ಈಗಿನ ರೇಟ್ಗಳು ನೋಡೋದಾದ್ರೆ ಒಂದು ಕಡ್ಡಿ ಬೆಲೆ ಒಂದು 35-40 ರೂಪಾಯಿ ಇದೆ. 1 ಎಕರೆ ವಿಸ್ತೀರ್ಣಕ್ಕೆ ಡಬಲ್ ಕಡ್ಡಿ ಹಾಕ್ಬೇಕಂದ್ರೆ 2,000 ಕಡ್ಡಿ 60-70 ಬೇಕಾಗ್ತದೆ. ಓಕೆ ಸರ್, ಇದೇ ಚೆನ್ನಾಗಿದೆ ಅನ್ಸುತ್ತೆ. ಎಷ್ಟು ಬೆಳೆಗೆ ಬರ್ಬೋದು? ಮತ್ತೆ ಯೂಸ್ ಮಾಡ್ತಾನೆ ಇರ್ಬೋದು. ಇದು ಎಷ್ಟು ಬೆಳೆಗೆ ಬರ್ಬೋದು? ಇದು ಬೇಗ ಹಾಳಾಗೋದಿಲ್ಲ. ಇದು ಬೇಗ ಏನು ಹಾಳಾಗೋದಿಲ್ಲ. ಏನಂತ ಇದೇನು ಇರೋದಿಲ್ಲ. ನೀವು ಈ ಕಡ್ಡಿಗಳನ್ನು ನೀವು ಹೆಚ್ಚು ಕಡಿಮೆ ನೀವು 3 ವರ್ಷಕ್ಕಂತೂ ಏನು ತೊಂದರೆ ಇಲ್ಲ. ಇವು 3 ವರ್ಷಕ್ಕೆ ಏನು ತೊಂದರೆ ಆಗೋದಿಲ್ಲ. ಓಕೆ ಸರ್, ಖಂಡಿತ ಇದೊಂದು ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಸರ್. ಓಕೆ, ಒಟ್ಟಾರೆ ಇವಾಗ ನೀವ್ ಹೇಳಿದ್ರೆ ಒಂದು ಸಸಿಯ ಬೆಲೆಗಳನ್ನ ನೋಡೋಣ ಇವಾಗ. ಇವಾಗ ನಾವು ಕಡ್ಡಿಗಳದ್ದು ರೇಟ್ ಗೊತ್ತಾಯ್ತು, ನೆಟ್ಟದ ರೇಟ್ ಗೊತ್ತಾಯ್ತು. ಈಗ ಸಸಿ ರೇಟ್ ಹೋದಾಗ ಏನಿದೆ ಸರ್ ಪ್ರೈಸ್? ಸಸಿ ರೇಟು ಕೆಲವೊಂದು ಕಂಪ್ನಿಗಳು ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಅಲ್ಲಿ ಇಟ್ಟಿದ್ದಾರೆ. ಇವಾಗ ರೈಸ್ ಅಂಡ್ ಶೈನ್ ಅಂತ ಇದೆ,
ಮತ್ತೆ ಫ್ಲೋರಸ್ ಅಂತ ಇದ್ದಾರೆ. ಹ್ಮ್. ಕೆಲವು ಲೋಕಲ್ ಹೈಬ್ರಿಡ್ ಕ್ರಿಸಾಂಥೆಮಮ್ ಗ್ರೋವರ್ಸ್ ಅವರೇ ಓನಾಗಿ ಇಟ್ಕೊಂಡಿದ್ದಾರೆ. ಹ್ಮ್. ಅವರೇ ಸಪ್ಲೈಯೂ ಮಾಡ್ತಾರೆ. ಹ್ಮ್. ಈಗ ಇದೇನಾಗುತ್ತೆ ಅಂತ ಅಂದ್ರೆ ಹ್ಮ್. ₹2 ಇಂದ 2.5 ರೂಪಾಯಿ ತನಕ ಸಾಧ್ಯತೆ ಇರುತ್ತೆ ಒಂದೊಂದು ನಾರು. ₹2 ₹2 2.5 ತನಕ ಇರುತ್ತೆ. ಓಕೆ ಸರ್, ಇದೊಂದು ವಿಚಾರ ಆಯ್ತು. ಈಗ ನೀವು ಫಸ್ಟ್ ಅಲ್ಲಿ ಬಂದು ನಾಟಿ ಮಾಡುವಾಗ ಸೊ ಇಷ್ಟೆಲ್ಲ ಒಂದು ಖರ್ಚು ಬರುತ್ತೆ. ನೀವ್ ಹೇಳೋ ಪ್ರಕಾರ ನೀವೇ ಒಂದು ಸ್ಯಾಂಪ್ಲಿಂಗ್ಸ್ ನ ಮಾಡ್ಕೊಳ್ಳೋ ತರ ಆಗೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಇದ್ರದ್ದು ಸಸಿ ಇದೆಲ್ಲ ಉಳಿತಾಯ ಆಗ ನಮ್ಗೆ ಹೆಚ್ಚು ಕಡಿಮೆ ನಾವು ನಾವೇ ಮದರ್ ಪ್ಲಾಂಟ್ ಮಾಡಿ ನಾವೇ ನಮ್ ನರ್ಸರಿನಲ್ಲೇನೆ ಇದನ್ನ ಮಾಡಿದಾಗ ನಮ್ಗೆ ಹೆಚ್ಚು ಕಡಿಮೆ ಒಂದ್ ನಾರಿನ ಬೆಲೆ ₹1 ಆ ಮಟ್ಟದಲ್ಲಿ ಕೂತ್ಕೊಂಡು ₹1 ಅಂತ ಹೇಳಿದ್ರೆ ನೀವು ಒಂದ್ ಎಕರೆ ವಿಸ್ತೀರ್ಣಕ್ಕೆ ತಗೊಳ್ಳೋದಾದ್ರೆ ₹2 ಲಕ್ಷ ಆಗುತ್ತೆ. ನಾರ್ಮಲ್ ಆಗಿ ಒಂದು ಐಶ್ವರ್ಯ ತಗೊಂಡಾಗ ಒಂದು ಎಕರೆಗೆ ತ್ರಿಬಲ್ ಲೈನ್ ಮಾಡಿದ್ರೆ ಒಂದು 20,000 ಸಸಿ, 20,000 ಸಸಿ ₹3 ಅಂದ್ರೆ ₹60,000 ಆಗುತ್ತೆ. ಸೊ ಅದೇ ಲೆಕ್ಕಾಚಾರಕ್ಕೆ ಬಂದ್ಬಿಡುತ್ತೆ. ಹತ್ರ ಇನ್ನೊಂದು ₹40,000 ಜಾಸ್ತಿ ಆಗುತ್ತೆ. ಸರ್ ಇದೊಂದಾಯ್ತು. ನೆಕ್ಸ್ಟ್ ಸರ್, ಈಗ ಇಷ್ಟೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬೆಳೆನ ಮಾಡ್ತಾ ಇದ್ದೀರಾ. ಈಗ ನೋಡಿ ಇನ್ನೊಂದು ಲೈಟಿಂಗ್ ಅವಶ್ಯಕತೆ ಇದ್ರಲ್ಲೂ ಇದೆಯಲ್ವಾ? ಹೌದು, ಲೈಟಿಂಗ್ ಅವಶ್ಯಕತೆ ಬೇಕೇ ಬೇಕು. ಓಪನ್ ಫೀಲ್ಡ್ ಅಲ್ಲಿ ಆಲ್ಮೋಸ್ಟ್ ಬಿಸಿಲು ಬಿದ್ರೇನೆ ಸರಿಯಾಗಿ ಬೆಳೆ ಆಗ್ತಾ ಇಲ್ಲ. ಈಗ ಇನ್ನು ಇದ್ರೊಳಗಡೆ ಬಿಸಿಲು ಬೇರೆ ಫುಲ್ ಫಿಲ್ಟರ್ ಆಗಿ ಬರೋದು. ಫೋಟೋಸಿಂಥಸಿಸ್ ಆಗ್ಬೇಕಂತ ಹೇಳಿದ್ರೆ ಇದು ಲೈಟಿಂಗ್ ತುಂಬಾನೇ ಮುಖ್ಯ ಅಲ್ವಾ? ಈ ಒಂದು ಅಂತರಗಳು ಎಷ್ಟು ಇರ್ಬೋದು ಸರ್? ಇದು ತುಂಬಾ ಡಿಸ್ಟೆನ್ಸ್ ಕೊಟ್ಟಿರ್ತೀರಾ? ಇದು 13 ಅಡಿಗೆ ಹಾಕಿದ್ದೀರಿ. ಈ ಕಡೆಯಿಂದನೂ 13 ಅಡಿ, ಎಲ್ಲ ಇದ್ರಲ್ಲೂ ಎಲ್ಲ ಡೈಮೆನ್ಷನ್, ಲೈನ್ ಟು ಲೈನ್, ಬಲ್ಬ್ ಟು ಬಲ್ಬ್ 13 ಫೀಟ್. ಓಕೆ ಸರ್, ಇದ್ರದ್ದು ಖರ್ಚು ಬರೋದಾದ್ರೆ ಎಷ್ಟು ಬರ್ಬೋದು ಸರ್? ಇದ್ರದ್ದು ಎಕರೆಗೆ ನಿಮ್ಗೆ ಆ ಖರ್ಚು ನೋಡೋದಾದ್ರೆ ಒಂದು 35,000 ರಿಂದ 40,000 ಖರ್ಚು ಬರುತ್ತೆ. ನೀವೆಲ್ಲ ಜಾಕ್ವಾರ್ ಹಾಕ್ಬಿಟ್ಟಿದ್ದೀರಾ? ಹೌದು, ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಡ್ಯೂರೇಷನ್ ಚೆನ್ನಾಗಿ. ಹೌದು. ಓಕೆ ಸರ್, ಇದೊಂದು ಖರ್ಚಿನ ವಿಚಾರ ಆಯ್ತು ಸರ್. ನೆಕ್ಸ್ಟ್ ಬಂದಾಗ ಒಂದು ಬಂಚಸ್ ವಿಚಾರಕ್ಕೆ ಬಂದಾಗ, ಸೊ 1 ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಬಂಚ್? ಈಗ ನೋಡೋದಾದ್ರೆ ಐಶ್ವರ್ಯ ಕೇಳಿದೆ ನಾನು. ಐಶ್ವರ್ಯ ಹೇಳ್ತಾರೆ 1 ಎಕರೆ ವಿಸ್ತೀರ್ಣಕ್ಕೆ ಒಂದು 10 ರಿಂದ 16,000 ತೆಗಿಬಹುದು ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ರು. ಯಾಕಂತ ಹೇಳಿದ್ರೆ ಸೀಸನ್ ಅಲ್ಲಿ ಒಂದ್ ಗಿಡಕ್ಕೆ ಒಂದ್ ಬಂಚ್ ಬರ್ತದೆ ಅಂತಾರೆ. ಮತ್ತೆ ಬೇರೆ ಟೈಮ್ ಅಲ್ಲಿ ಅನ್ ಸೀಸನ್ ಅಲ್ಲೆಲ್ಲ ಬಂದು 1.5 ಗಿಡ 2 ಗಿಡ ಹಾಕ್ಬೇಕು. ಒಂದು 8 ರಿಂದ ಒಂದು 10-12,000 ಬಂಚಸ್ ಹೇಳ್ತಾರೆ. ಇದರಲ್ಲಿ ಯಾವ ರೀತಿ ಇದೆ? ಇದ್ರಲ್ಲಿ ನೋಡಿ ಯಾವ ತರ ಅಂದ್ರೆ ಒಂದು ಲಕ್ಷ ಗಿಡಕ್ಕೆ ಒಂದು ಲಕ್ಷ ಗಿಡ ಅಂತ ಇಟ್ಕೊಂಡಾಗ ನಮ್ಗೆ ಒಂದು 6 ರಿಂದ 7,000 ಬಂಚ್ ಅಷ್ಟೇ ಮಾಡಕ್ಕಾಗತ್ತೆ. ನಾವು ಇದ್ರಲ್ಲಿ 6 ರಿಂದ 7,000 ಬಂಚ್, ಈ 6,000 ಬಂಚ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಓಕೆ, ಈಗ ನೀವು ನಿಮ್ಮ ಲೆಕ್ಕಾಚಾರಕ್ಕೆ ನೋಡೋದಾದ್ರೆ ಈಗ 1,60,000 ಸಸಿ 1 ಎಕರೆಗೆ ಸ್ಟ್ಯಾಂಡರ್ಡ್ ಇದು ಲೆಕ್ಕಾಚಾರ. ಸೊ ಅದ್ರಲ್ಲಿ ನೋಡೋದಾದ್ರೆ ನಾವು ಒಂದು 8 ರಿಂದ 10,000 ಎಕ್ಸ್ಪೆಕ್ಟ್ ಬರುತ್ತೆ. ನೀವು 1,60,000ದಲ್ಲಿ 10,000 ಬಂದೇ ಬರುತ್ತೆ. ಓಕೆ ಸರ್, ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಅಂದ್ರೆ ನಿಮ್ಮ ತಾಟಿಗೆ ಬಂದಿರೋಂಥದ್ದು, ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿರೋಂಥದ್ದು ಮ್ಯಾಕ್ಸಿಮಮ್ ಪ್ರೈಸ್ ಅಂದ್ರೆ ಎಷ್ಟು ಹೋಗಿರುತ್ತೆ? ಮೊದಲೆಲ್ಲ ಗೊತ್ತಿಲ್ಲ, ನಾನು 2-3 ವರ್ಷದಿಂದ ನೋಡ್ತಾ ಇರೋ ಒಂದು ಇದ್ರಲ್ಲಿ ₹600 ತನಕನೂ ಹೋಗಿದೆ ಒಂದು ಬಂಚು. ತೀರಾ ಕಡಿಮೆ ಬೆಲೆ ಅಂತ ಹೇಳಿದ್ರೆ ಎಷ್ಟಿರ್ಬೋದು ಸರ್? ₹80, 80, 60 ಆಗಿದೆ. ಒಂದೊಂದು ಇದ್ರಲ್ಲಿ 60 ಬಂದಿದೆ ಆಗಿದೆ ಸರ್. ಈಗ ಕಟಾವು ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಇದು? ಕಟಾವು ವಿಚಾರಕ್ಕೆ ಬಂದಾಗ 85 ದಿನಕ್ಕೆ ನಾವು ಕಟಾವ್ಗೆ ರೆಡಿ ಇರುತ್ತೆ. 85 ದಿನದಲ್ಲಿ ರೆಡಿ ಆಗೋಗುತ್ತೆ. ಸೊ ವರ್ಷಕ್ಕೆ ಒಂದು 3 ಬೆಳೆ ನಾವು 3 ಬೆಳೆ ಖಂಡಿತವಾಗಿ ಮಾಡ್ಬೋದು. 3-3.5 ಬೆಳೆ ಅಂತ ನಾವು, ಯಾಕಂದ್ರೆ ಇದನ್ನ ನಾವು ಗ್ಯಾಪ್ ಬಿಡೋದಕ್ಕೆ ಹೋಗೋದಿಲ್ಲ. 15 ದಿನಕ್ಕೆಲ್ಲ ಮತ್ತೆ ಪ್ಲಾಂಟೇಶನ್ ಅನ್ನೋದು ಏನು, ಇವಾಗ ಗಿಡ ತೆಗೆದು 1 ವಾರಕ್ಕೆಲ್ಲ ಮತ್ತೆ ಇದ್ರಲ್ಲೇ ಪ್ಲಾಂಟೇಶನ್ ಅನ್ನೋದು ಹೋಗ್ತಾ ಇರ್ತೀವಿ. ಈ ಬೆಡ್ ನ ನಾವ್ ಇನ್ನು 1 ವರ್ಷ ಏನೋ ಚೇಂಜ್ ಮಾಡೋದಕ್ಕೆ ಹೋಗೋದು. ಸೊ ಇವಾಗ ನೀವು ನೋಡೋದಾದ್ರೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಫುಲ್ ಆಗಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀರಿ. ಇವಾಗ ನನ್ಗೆ 1 ವರ್ಷಕ್ಕೆ ಏನು ಅಂತಂದ್ರೆ 1 ವರ್ಷಕ್ಕೆ ಇನ್ನೇನು ನಾವೇನು ಇದ್ ಮಾಡೋದಿಲ್ಲ. ಇವಾಗ ಇಲ್ಲಿ ಗಿಡ ನಾನು ತೆಗ್ದೆ ಅಂತ ಇಟ್ಕೊಳ್ರೆ, ಈ ಗಿಡ ನಾನು ತೆಗೆದ್ರೆ ಮತ್ತೆ ಅಲ್ಲೇ ಇನ್ನೊಂದು ಗಿಡ ಮತ್ತೆ ಸೋ ಮಾಡ್ಬಿಡ್ತೀವಿ. ಇದರಲ್ಲಿ ಏನು ಅಷ್ಟೊಂದು ಬೇರು ಬಿಟ್ಟಿರೋದಿಲ್ಲ? ಏನು ಬೇರೆ ಬಿಟ್ಟಿರಲ್ಲ. ಓಕೆ ಸರ್, ಈ ತಿಪ್ಪೆ ಗೊಬ್ಬರ ಎಲ್ಲ ಇವಾಗ ಎಷ್ಟು ಲೋಡ್ ಕೊಟ್ಟಿರ್ತೀರಿ ಸರ್ 1 ಎಕರೆಗೆ? ಈಗ 1 ಎಕರೆಗೆ ನಾವು 25 ಲೋಡ್ ತರ ಕೊಟ್ಟಿದ್ದೀರಿ. 25 ಲೋಡ್ ತರ ಕೊಟ್ಟಿದ್ದೀವಿ. ಓಕೆ, ಸೂಪರ್ ಸರ್. 25 ಲೋಡ್ ಅಂದ್ರೆ 25 ಟ್ರ್ಯಾಕ್ಟರಿ ಲೋಡ್. ಗೊಬ್ಬರದೇ ಸುಮಾರು. ಹೌದು, ಯಾಕಂದ್ರೆ ಇವಾಗ ಇದು ನಾನು 1 ವರ್ಷ ಮತ್ತೆ ನಾನು ಇದನ್ನ ತೆಗೆಕ್ ಹೋಗೋದಿಲ್ಲ. ನನ್ಗೆ ಇನ್ನೇನು ಲೇಬರ್ ಖರ್ಚು ಅನ್ನೋದು ಏನು ಬರೋದಿಲ್ಲ. ಇದು ಒಂದ್ಸಲ ಇವಾಗ ನಾನು ಹಾಕದ್ಮೇಲೆ ಉಳ್ಳೋದಾಗ್ಲಿ, ಮತ್ತೆ ಗೊಬ್ಬರ ಹಾಕೋದಾಗ್ಲಿ, ಡ್ರಿಪ್ ತೆಗಿಯೋದಾಗ್ಲಿ, ಇನ್ನೊಂದು ಏನು ಮಾಡೋದಕ್ಕೆ ಹೋಗೋದಿಲ್ಲ. ಇದೇ ಬೆಡ್ ಅಲ್ಲೇ ಮತ್ತೆ ಮಾಡ್ಕೊಂಡು ಹೋಗೋ ಒಂದು ಕಾನ್ಸೆಪ್ಟ್. ಎಷ್ಟು ಟ್ರಿಪ್ ಬೆಳಿಬಹುದು?
ಅದನ್ನೇ ಮೂರು ಇದನ್ನ ನಾವು ಅನ್ಕೊಂತ ಮೂರ್ ಸಲ ಇದ್ದೀವಿ. ಬೆಳ್ಕೊಬೋದು. ಇವಾಗ ಮೊದಲನೇದು ತುಂಬಾ ಚೆನ್ನಾಗೇ ಬರುತ್ತೆ, ಹಾ. ಎರಡನೇದು ನೋಡ್ತೀರಿ, ಹಾ. ಮೂರನೇದು ಏನಾದ್ರು ಸ್ಟೆಮ್ ಥಿಕ್ನೆಸ್ ಏನಾದ್ರು ಕಮ್ಮಿ ಬರ್ತಾ ಆಯ್ತಾ ಏನು ಅಂತ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲ ಏನು ಚೇಂಜ್ ಮಾಡ್ಬೇಕು ಅಂದ್ರೆ ಮಾಡ್ತೀರಿ, ಇಲ್ಲ ಅಂತಂದ್ರೆ ಆವಾಗ 4ನೇ ಬೆಳೆನಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಮಾಡ್ತೀರಿ, ಇಲ್ಲ ಅಂತಂದ್ರೆ ಇಲ್ಲ ಇನ್ನು ಒಂದ್ ಸ್ವಲ್ಪ ತಾಕತ್ ಇದೆ ಅಂತಂದ್ರೆ ಹೋಗ್ಬೇಕು. ಓಕೆ ಸರ್, ಓಕೆ, ಇದೊಂದು ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡ್ರೆ ಹ್ಮ್. ಇನ್ನ ಇದು ಬಂದು ನೀವು ಪ್ರಥಮವಾಗಿ ಮಾಡ್ತಾ ಇರೋಂಥದ್ದು. ಹ್ಮ್. ಸೊ ಮುಂದಿನ ದಿನಗಳಲ್ಲಿ ಹ್ಮ್. ಒನ್ಸ್ ಹ್ಮ್. ನೀವು ಒಂದು ಕ್ರಾಪ್ ಕಂಪ್ಲೀಟ್ ಆದ್ಮೇಲೆ ಹ್ಮ್. ಒಂದು ಆದಾಯವಾಗ್ಲಿ, ಹ್ಮ್. ಅಂದ್ರೆ ನೀವು ಖರ್ಚು ಮಾಡಿರೋಂಥ ದುಡ್ಡಾಗ್ಲಿ, ಸೊ ಹ್ಮ್. ಎಷ್ಟರ ಮಟ್ಟಿಗೆ ಆಗಿರ್ಬೋದು ಅಂತ ಹ್ಮ್. ಮುಂದಿನ ದಿನಗಳಲ್ಲಿ ಬಂದು ಇದೆಲ್ಲ ಒಂದು ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಬಂದು ತಗೊಂತೀನಿ. Okay. ಸೊ ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್.